ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ದೈವಾರಾಧನೆ ನಮಗೆ ದೇವರ ಅಪಾರ ಪ್ರೀತಿ ಹಾಗೂ ಅವರು ನಮ್ಮನ್ನು ಕರೆದಿರುವ ಮಹತ್ತರ ಧ್ಯೇಯವನ್ನು ನೆನಪಿಸುತ್ತದೆ. ದೇವರು ಇಸ್ರಾಯೇಲರನ್ನು ಹದ್ದಿನಂತೆ ತನ್ನ ರೆಕ್ಕೆಗಳ ಮೇಲೆ ಹೊತ್ತು ರಕ್ಷಿಸಿದರು. ಅದೇ ದೇವರು ಯೇಸುಸ್ವಾಮಿಯ ಮೂಲಕ ತಮ್ಮ ಶಿಷ್ಯರನ್ನು ಲೋಕದ ಸೇವೆಗೆ ಕಳುಹಿಸಿದರು. ಈ ಎಲ್ಲ ಘಟನೆಗಳ ಹಿಂದೆ ದೇವರ ಅದ್ಭುತ ಯೋಜನೆ ಅಡಗಿದೆ. ನಾವು ಕೇವಲ ದೇವರನ್ನು ಆರಾಧಿಸುವ ಭಕ್ತರಲ್ಲ, ದೇವರ ಸ್ವಂತ ಜನರು, ಪರಿಶುದ್ಧ ಜನಾಂಗವೂ ಆಗಿದ್ದೇವೆ. ದೇವರಿಂದ ಉಚಿತವಾಗಿ ಪಡೆದಿರುವ ಕೃಪೆ, ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಈ ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರಿಸ್ತರ ಸುವಾರ್ತೆಯನ್ನು ಲೋಕಕ್ಕೆ ಸಾರುವ ಧೈರ್ಯ ಮತ್ತು ಶಕ್ತಿಯನ್ನು ದೇವರಿಂದ ಬೇಡೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದು ನಾವು ಸಾಧಾರಣ ಕಾಲದ 11ನೇ ಭಾನುವಾರದಲ್ಲಿದ್ದೇವೆ. ಇಂದಿನ ದೈವಾರಾಧನಾ ವಿಧಿಯು ಅದರ ಎಲ್ಲ ವಾಚನಗಳು ದೇವರ ಆಯ್ಕೆ ಮತ್ತು ನಾಯಕತ್ವದ ಬಗ್ಗೆ ವಿವರಿಸುವುದನ್ನು ಕಾಣುತ್ತೇವೆ. ಆಯ್ಕೆ ಸರಿ ಇರಬೇಕು ಅಥವಾ ಉತ್ತಮವಾಗಿರಬೇಕು. ಹಳೆಯ ಒಡಂಬಡಿಕೆಯ ಪುಟಗಳನ್ನೊಮ್ಮೆ ತಿರುವು ಹಾಕಿದರೆ ದೇವರ ಆಯ್ಕೆಯ ಮಹತ್ವದ ಬಗ್ಗೆ ನಮಗೆ ಅರಿವಾಗುತ್ತದೆ. ದೇವರು ಅಬಲರಾಗಿದ್ದ ಇಸ್ರಾಯೇಲರನ್ನು ಆರಿಸಿಕೊಂಡರು. ಇಸ್ರಾಯೇಲ್ ಜನಾಂಗ ಬಲಿಷ್ಠ ಜನಾಂಗವಾಯಿತು. ತೊದಲು ನುಡಿಯುವವನು ಕೊಲೆಗಾರನೂ ಆಗಿದ್ದ ಮೋಶೆಯನ್ನು ದೇವರು ಆರಿಸಿಕೊಂಡರು. ಮೋಶೆ ಇಸ್ರಾಯೇಲರ ವಿಮೋಚಕನಾದ. ಸಾಮಾನ್ಯ ಕುರಿಗಾಹಿಯಾಗಿದ್ದ ಬಾಲಕ ದಾವೀದನನ್ನು ಆರಿಸಿಕೊಂಡರು. ಆತ ಇಸ್ರಾಯೇಲಿನ ಅರಸನಾದ. ದೇವರೇ ನನ್ನ ಪಾಲ, ಕೊರತೆಯೇ ನನಗಿಲ್ಲ ಎಂದು ಹಾಡಿದ ಕೀರ್ತನೆ ಸಾಮಾನ್ಯ ವ್ಯಕ್ತಿಗಳನ್ನು, ಪ್ರವಾದಿಗಳನ್ನು ಆರಿಸಿಕೊಂಡ ದೇವರು ಅವರ ಮೂಲಕ ಅದ್ಭುತಗಳನ್ನು ಮಾಡಿದರು. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಗಮನಿಸಿದರೆ ಪ್ರಭು ಯೇಸುವು ಕೂಡ ಇಂತಹ ವ್ಯಕ್ತಿಗಳಿಗಾಗಿ ಹುಡುಕುತ್ತಾ ಕುರಿಗಾಹಿ ಇಲ್ಲದ ಕುರಿಗಳಂತಿದ್ದ ಜನರನ್ನು ನೋಡಿ ಮನಮರುಗಿ, ಬೆಳೆಯೇನೋ ಹೇರಳವಾಗಿದೆ, ಆದರೆ ಕೊಯ್ಲುಗಾರರು ವಿರಳ ಎಂಬ ಮಾತನ್ನು ನುಡಿಯುತ್ತಾ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದ ಮೀನುಗಾರರನ್ನು ತಮ್ಮ ಶಿಷ್ಯರನ್ನಾಗಿ ಆರಿಸಿಕೊಳ್ಳುವುದನ್ನು ಗಮನಿಸುತ್ತೇವೆ. ಆಯ್ಕೆ ಪ್ರತಿಯೊಬ್ಬ ಮಾನವನ ಹಕ್ಕು. ನಮಗೆ ಏನು ಬೇಕು, ಏನು ಬೇಡ ಎನ್ನುವುದರ ಬಗ್ಗೆ ನಾವು ತುಂಬ ಯೋಚನೆಯನ್ನು ಮಾಡುತ್ತೇವೆ ಮತ್ತು ನಮ್ಮ ಜೀವನದ ಅನೇಕ ಸುಸಮಯವನ್ನು ಅದಕ್ಕಾಗಿ ವ್ಯರ್ಥ ಮಾಡುತ್ತೇವೆ. ನಶಿಸಿ ಹೋಗುವ ವಸ್ತುಗಳಿಗೆ ಗತಿಸಿ ಹೋಗಿವೆ ದೇಹಕ್ಕೆ. ಕ್ಷಣಕ್ಕೆ ಬದಲಾಗುವ ನಾವೇ ಈ ರೀತಿಯಾದ ಲೆಕ್ಕಾಚಾರವನ್ನು ಹಾಕುವಾಗ ನಮ್ಮನ್ನು ಸೃಷ್ಟಿಸಿದ ಆ ದೇವರು ತುಸು ಕಾಲವೂ ಯೋಚಿಸದೆ ನಮ್ಮನ್ನು ಅವರ ಹೋಲಿಕೆಯಲ್ಲಿ ಪಾಪದ ಕಳಂಕವಿಲ್ಲದೆ ಅವರಂತೆ ಪರಿಶುದ್ಧರಾಗಿ ಸೃಷ್ಟಿಸಿ, ನಾವು ಅವರಿಂದ ದೂರವಾದಾಗ ನಮ್ಮನ್ನು ಪುನಃ ತಮ್ಮೊಡನೆ ಒಂದಾಗಿಸಲು ತಮ್ಮ ಏಕೈಕ ಪುತ್ರರನ್ನೇ ಮನುಕುಲದ ರಕ್ಷಣೆಗೆ ಕಳುಹಿಸಿದ ದೇವರ ಆಯ್ಕೆಯನ್ನು, ಅವರ ಯೋಜನೆಯನ್ನು ಎಷ್ಟು ಸ್ಮರಿಸಿದರೂ ಕೂಡ ಸಾಲದು. ದೇವರ ಆಯ್ಕೆಯಲ್ಲಿ ನಾವು ಕೂಡ ಒಂದಾಗಿ ದೇವರ ಮಕ್ಕಳಾಗಿ ಬಾಳಲು ಏನು ಮಾಡಬೇಕು ಎನ್ನುವುದನ್ನು ಈ 3 ಅಂಶಗಳಲ್ಲಿ ಧ್ಯಾನಿಸೋಣ. ಮೊದಲನೆಯದಾಗಿ, ನಾವು ದೇವರ ಸ್ವಕೀಯ ಜನರು ಮತ್ತು ಪರಿಶುದ್ಧ ಜನಾಂಗ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದೆವು, ಸರ್ವೇಶ್ವರ ದೇವರು ಇಸ್ರಾಯೇಲರನ್ನು ಈಜಿಪ್ಟಿನ ದಾಸತ್ವದಿಂದ ಬಿಡಿಸಿ ಯಾಜಕ ರಾಜವಂಶವನ್ನಾಗಿ ಮಾಡಲು ಬಯಸುತ್ತಾರೆ. ಆದರೆ ಇಸ್ರಾಯೇಲರು ದೇವರು ಮಾಡಿದ ಮಹತ್ಕಾರ್ಯಗಳನ್ನು ಮರೆತಾಗ ದೇವರು ಪ್ರವಾದಿ ಮೋಶೆಯ ಮುಖಾಂತರ ಇಸ್ರಾಯೇಲ್ ಜನರಿಗೆ ನೆನಪಿಸುತ್ತಾರೆ. ದೇವರು ಸಹ ಇದೇ ರೀತಿ ನಮ್ಮ ಜೀವನದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾರೆ. ಆದರೆ ಅದನ್ನು ಮರೆತು ನಾವು ಬಾಳುತ್ತಿರಬಹುದು. ದೇವರೇ ನುಡಿಯುತ್ತಾರೆ, ಸಮಸ್ತ ಭೂಮಿ ನನ್ನದಾಗಿದ್ದರೂ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ನಿಬಂಧನೆಗಳನ್ನು ಅನುಸರಿಸಿ ನಡೆದರೆ ನೀವು ನನಗೆ ಸ್ವಕೀಯ ಜನರಾಗಿರುವಿರಿ. ಹೌದು ಪ್ರಿಯರೇ, ನಾವು ಕೂಡ ದೇವರ ಮಕ್ಕಳಾಗಿ ಅವರ ನಿಯಮಾನುಸಾರ ನಡೆದು ಬಾಳುವುದು ದೇವರ ಆಯ್ಕೆಯಾಗಿದೆ. ಎರಡನೆಯದಾಗಿ, ಯೇಸುವಿನ ಹಿಂಬಾಲಕರು ಮತ್ತು ದೈವ ಚಿತ್ತದ ಅನುಷ್ಠಾನಕ್ಕೆ ಸಹಾಯಕರು ನಾವಾಗಬೇಕು.
ಶುಭ ಸಂದೇಶದಲ್ಲಿ ಕುರುಬನಿಲ್ಲದ ಕುರಿಗಳಂತಿದ್ದ ಜನರನ್ನು ನೋಡಿ ಯೇಸುವಿನ ಮನ ಕರಗಿ, ಬೆಳೆಯೇನೋ ಹೇರಳ, ಆದರೆ ಕೊಯ್ಲುಗಾರರು ವಿರಳ ಎಂಬ ಮಾತನ್ನ ಆಲಿಸುತ್ತೇವೆ. ದೈವ ಚಿತ್ತದ ಅನುಷ್ಠಾನ ಕಾರ್ಯಕ್ಕೆ ಪ್ರಭು ಸಹಾಯಕರನ್ನಾಗಿ ಆರಿಸಿಕೊಂಡಿದ್ದು 12 ಮಂದಿ ಸಾಮಾನ್ಯ ಹುಲುಮಾನವರನ್ನು. ಈ ಶಿಷ್ಯರಲ್ಲಿ ಅನೇಕರು ಬೇರೆ ಬೇರೆ ಸ್ವಭಾವಗಳಿದ್ದವು, ವಿವಿಧ ಕಾಯಕದವರಾಗಿದ್ದರು, ಬೇರೆ ಬೇರೆ ಕುಟುಂಬಗಳಿಂದ ಬಂದವರಾಗಿದ್ದರು. ದೈವ ಕಾರ್ಯಕ್ಕೆ ಒಟ್ಟಾಗಿ ದುಡಿದರು, ಆತನಿಗಾಗಿ ಮಡಿದರು. ಇಂದು ಪ್ರಭು ನನ್ನನ್ನು ಮತ್ತು ನಿಮ್ಮನ್ನು ದೇವರ ವಾಕ್ಯವನ್ನು ಬೋಧಿಸಲು ಆಯ್ಕೆ ಮಾಡಿದ್ದಾರೆ. ಅವರ ಆಯ್ಕೆಗೆ ನಮ್ಮ ಉತ್ತರವೇನು? 3ನೇದಾಗಿ, ಮನ ಪರಿವರ್ತನೆಯೇ ನಮ್ಮ ಆಯ್ಕೆ. ಸಂತ ಪೌಲರು ಇಂದಿನ 2ನೇ ವಾಚನದಲ್ಲಿ ದೇವರ ರಕ್ಷಣಾ ಕಾರ್ಯದ ಬಗ್ಗೆ ವಿವರಿಸುತ್ತಾ, ಆ ರಕ್ಷಣಾ ಕಾರ್ಯದಲ್ಲಿ ಪ್ರಭು ನಮ್ಮ ಮೇಲೆ ಇರಿಸಿದ ಪ್ರೀತಿಯ ಸಲುವಾಗಿ ಅವರು ಮಾಡಿದ ತ್ಯಾಗದ ಬಗ್ಗೆ ವಿವರಿಸುತ್ತಾರೆ. ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂಬ ಪ್ರಭುವಿನ ಪ್ರೀತಿಯ ಕರೆಗೆ ಮಣಿದು ನಮ್ಮ ಪಾಪಮಯ ಜೀವನದಿಂದ ದೂರ ಸರಿಯುತ್ತಾ ಉತ್ತಮ ಬಾಳನ್ನು ಆಯ್ಕೆ ಮಾಡುವುದು ನಮ್ಮ ಕ್ರೈಸ್ತ ಜೀವನದ ಗುರಿ ಮತ್ತು ಗುರುತಾಗಿದೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ರಕ್ಷಣೆ ನಮ್ಮ ಆಯ್ಕೆಯಿಂದಾಗಲಿ ಅರ್ಹತೆಯಿಂದಾಗಲಿ ಪಡೆದಿಲ್ಲ, ಬದಲಾಗಿ ಕ್ರಿಸ್ತರ ತ್ಯಾಗದ ಫಲ. ಅದರಿಂದ ಪ್ರಭು ನುಡಿಯುತ್ತಾರೆ, ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ನಾವು ತ್ರಯೇಕ ದೇವರಿಂದ ಪಡೆದಿರುವ ಪ್ರೀತಿ, ಕ್ಷಮೆ ಮತ್ತು ಶಾಂತಿಯನ್ನು ಯಾವುದೇ ಸ್ವಾರ್ಥ ಭೇದವಿಲ್ಲದೆ ಪರರಿಗೆ ಹಂಚುವ ವ್ಯಕ್ತಿಗಳಾಗೋಣ. ಸಂತ ಫ್ರಾನ್ಸಿಸ್ ಅಸ್ಸೀಸಿ ಅವರು ನುಡಿಯುವಂತೆ, ನಾವು ಯಾವಾಗಲೂ ಶುಭ ಸಂದೇಶವನ್ನು ಸಾರಬೇಕು, ಅಗತ್ಯ ಬಿದ್ದಾಗ ಮಾತ್ರ ಮಾತುಗಳನ್ನು ಬಳಸಬೇಕು. ನಮ್ಮ ಜೀವನ ಶೈಲಿಯೇ ಶುಭ ಸಂದೇಶವಾದರೆ ಮಾತುಗಳ ಅವಶ್ಯಕತೆ ಇರುವುದಿಲ್ಲ. ಶುಭ ಸಂದೇಶದ ಮೌಲ್ಯಗಳನ್ನು ರೂಢಿಸಿಕೊಂಡರೆ, ಶುಭ ಸಂದೇಶದ ಅಂಶಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಿದರೆ ನಮ್ಮ ಮನೆ ಪುಣ್ಯಕ್ಷೇತ್ರವಾಗುತ್ತದೆ, ನಮ್ಮ ದೇಹ ದೇವರ ದೇಗುಲಗಳಾಗುತ್ತವೆ. ದೇವರಿಂದ ಆಯ್ಕೆಯಾದ ನಾವು ಪ್ರಭುವಿಗೆ ಸಾಕ್ಷಿಗಳಾಗಿ ಬಾಳುತ್ತಾ ಇತರರನ್ನು ಪ್ರಭುವಿನ ಮಂದೆಗೆ ಸೇರಿಸಲು ಒಂದಾಗಿ ನಾವೆಲ್ಲರೂ ಕೂಡ ದುಡಿಯೋಣ.